ವಿಮೋಚನಾ ಕಾಂಡ 3ನೇ ಅಧ್ಯಾಯ 10ನೆಯ ವಾಕ್ಯ. ಆದ್ದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ ಎಂದರು. ಪ್ರಿಯರೇ, ಮೋಶೆಯನ್ನು ದೇವರು ಆರಿಸಿಕೊಂಡು ಇಸ್ರಾಯೇಲ್ ಜನರನ್ನು ಈಜಿಪ್ಟಿನ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವಂತಹ ನಾಡಿಗೆ ಕರೆದೊಯ್ಯುವುದಕ್ಕಾಗಿ ಆಯ್ಕೆ ಮಾಡಿ ಕಳುಹಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ದೇವರು ಕರೆ ಕೊಟ್ಟಿದ್ದಾರೆ. ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂಬುದಾಗಿ. ಈ ಒಂದು ಕರೆಗೆ ಯೋಗ್ಯವಾದ ಬಾಳುವೆ ನಾವು ನಡೆಸುವವರಾಗಬೇಕು. ಈ ಕಾರ್ಯ ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ಜ್ಞಾನದಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದಾನೇ ಮೋಶೆಗೆ ದೇವರು ವಾಗ್ದಾನ ಮಾಡಿ ಹೇಳ್ತಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಈ ಶುಭ ಸಂದೇಶದ ಕಾರ್ಯದಲ್ಲಿ ನಮ್ಮ ಜೊತೆಗೆ, ನಮ್ಮೊಂದಿಗೆ ಯೇಸು ಕ್ರಿಸ್ತರು ಇದ್ದು ಈ ಕಾರ್ಯವನ್ನು ಸಾಧಿಸುವವರಾಗಿದ್ದಾರೆ. ಆದ್ರಿಂದ ನಾವೆಲ್ಲರೂ ಕೂಡ ವಿಶ್ವಾಸದ ಹೆಜ್ಜೆ ಇಡಲು ಬೇಕಾದಂತಹ ಪರಿಶುದ್ಧಾತ್ಮರ ಶಕ್ತಿಗಾಗಿ, ಜ್ಞಾನಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆಯಾದ ದೇವರೇ, ಶುಭ ಸಂದೇಶವನ್ನು ಸಾರಲು ನೀವು ಪ್ರೇರಣೆಯನ್ನು ಕೊಡುವಾಗ ಎಷ್ಟೋ ಬಾರಿ ಶರೀರ ಸ್ವಭಾವಕ್ಕೆ ಬಿಟ್ಟುಕೊಟ್ಟು ನಾಚಿಕೆ, ಭಯಕ್ಕೆ ಒಳಗಾಗಿ ದೇವ ಈ ಒಂದು ಕಾರ್ಯವನ್ನು ಮಾಡದೆ ದೇವಪ್ಪ, ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ. ಅಪ್ಪ ಪಿತನೆ, ಇದು ನೀವು ನಮಗೆ ಕೊಟ್ಟಿರುವಂತಹ ಕರ್ತವ್ಯವಾಗಿದೆ. ಅಪ್ಪ, ಈ ಒಂದು ಕಾರ್ಯವನ್ನು ನಿರ್ವಹಿಸಲು, ನೀವು ಕೊಟ್ಟಿರುವ ಕರೆಗೆ ಯೋಗ್ಯವಾದ ಬಾಳುವೆ ನಡೆಸಲು ನಮ್ಮನ್ನು ಬಲಪಡಿಸಿರಿ. ನೀವು ನಮ್ಮ ಜೊತೆಗೆ ಇದ್ದೀರಿ ಎಂಬ ಅರಿವಿನೊಂದಿಗೆ ವಿಶ್ವಾಸದ ಹೆಜ್ಜೆ ಇಡಲು ಬೇಕಾದಂತಹ ಪರಿಶುದ್ಧಾತ್ಮರ ಶಕ್ತಿ ನಮ್ಮೆಲ್ಲರಲ್ಲೂ ತುಂಬಲ್ಪಡಲಿ ಎಂದು ಯೇಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್.